ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಯಾರೆಲ್ಲ ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದೀರಾ, ಸೊ ನಿಮ್ಗಳಿಗೆ ಒಂದು ಸಣ್ಣ ಟಿಪ್ ನನ್ನ ಕಡೆಯಿಂದ. ಯಾಕೆ ಅಂತಂದರೆ ನಿಮ್ಮ ಒಂದು ಚಾನಲ್ ಗ್ರೋ ಆಗೋದಕ್ಕೆ ಈ ಒಂದು ಟಿಪ್ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಓಕೆ, ಏನು ಆ ಒಂದು ಟಿಪ್ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವೀಡಿಯೋಸ್ ಅದ ದಯವಿಟ್ಟು ಬಗ್ಗೆ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 200 ಲೈಕ್ಸ್ ಮಾಡಲೇಬೇಕು. ಓಕೆ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬ್ ಚಾನಲ್ನ ನೀವು ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ, ಸೊ ಸ್ಟಾರ್ಟಿಂಗ್ ಡೇಸಲ್ಲೇ ನೀವು ವ್ಯೂಸ್ ಹೆಂಗೆ ತಗೊಳ್ಳೋದು, ಸಬ್ಸ್ಕ್ರೈಬರ್ಸ್ ಹೆಂಗೆ ಗೇನ್ ಮಾಡೋದು, ಟಿಕ್ಟಾಕಲ್ಲಿ ಫಾಲೋವರ್ಸ್ನ ಹೇಗೆ ಗೇನ್ ಮಾಡೋದು, ಈ ಥರ ಒಂದು ಕಾನ್ಸೆಪ್ಟ್ ಮೇಲೆ ನೀವು ವೀಡಿಯೋಸ್ಗಳನ್ನ ಮಾಡಬಾರ್ದು. ಯಾಕೆ ಅಂತಂದರೆ ಏನಾಗುತ್ತೆ ಅಂತಂದರೆ, ನಿಮಗೆ ಅದನ್ನು ಅರ್ಥ ಮಾಡಿಸೋ ಒಂದು ಟ್ಯಾಲೆಂಟ್ ಇದ್ರೂ ಕೂಡ, ಓಕೆ, ನಿಮಗೆ ಒಳ್ಳೊಳ್ಳೆ ಟ್ರಿಕ್ಗಳು ಗೊತ್ತಿದ್ರೂ ಕೂಡ ಜನಗಳು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಓಕೆ, ಇವಾಗ ಏನಾಗುತ್ತೆ ಅಂತಂದರೆ, ನೀವು ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದಾಗ 0 ಸಬ್ಸ್ಕ್ರೈಬರ್ಸಿಂದ ಶುರು ಮಾಡ್ತೀರಾ. ಓಕೆ, ಸೊ ನೀವು 0 ಸಬ್ಸ್ಕ್ರೈಬರ್ಸಿಂದ ಶುರು ಮಾಡಿದಾಗ ಜನಗಳು ಏನು ಮಾಡ್ತಾರೆ ಅಂತಂದರೆ, ಫಸ್ಟು ನಿಮ್ಮ ಒಂದು ಚಾನಲಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಅನ್ನೋದನ್ನ ನೋಡ್ತಾರೆ. ಓಕೆ, ಪಾಯಿಂಟ್ ಇಲ್ಲಿ ರಿಸೀವ್ ಆಗೋದು, ನೀವು ಸ್ಟಾರ್ಟಿಂಗ್ ವೀಡಿಯೋಸ್ಗಳನ್ನ ನೀವು ಸಬ್ಸ್ಕ್ರೈಬರ್ಸ್ ಹೆಂಗೆ ಗೇನ್ ಮಾಡೋದು, ವ್ಯೂಸ್ನ ಹೆಂಗೆ ಪಡೆಯೋದು, ಯೂಟ್ಯೂಬಲ್ಲಿ ಫೇಮಸ್ ಆಗೋದು ಹೆಂಗೆ, ಅದು ಇದು ಅಂತ ನೀವು ವೀಡಿಯೋಸ್ಗಳನ್ನ ಮಾಡಿದ್ರೆ ನಿಮ್ಮ ಒಂದು ವ್ಯೂವರ್ಸ್ಗಳು ಬಂದು ನಿಮಗೆ ಕಮೆಂಟ್ ಮಾಡ್ತಾರೆ. ಫಸ್ಟು ನೀವು ಫಾಲೋವರ್ಸ್ನ ತಗೊಳ್ಳಿ, ಫಸ್ಟು ನೀವು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಳ್ಳಿ, ಅದಾದಮೇಲೆ ವೀಡಿಯೋ ಮಾಡಿ ಅಂತ. ಓಕೆ, ಸೊ ಆದ್ದರಿಂದ ನೀವು ಇದರಿಂದ ಸ್ವಲ್ಪ ದೂರ ಇರಬೇಕು. ಸ್ಟಾರ್ಟಿಂಗ್ ಡೇಸಲ್ಲಿ ನಿಮಗೆ ಟ್ಯಾಲೆಂಟ್ ಇದೆ, ನಿಮ್ಗೆ ಗೊತ್ತು, ಟಿಪ್ಸ್ಗಳೆಲ್ಲ ಗೊತ್ತು, ಆದ್ರೂ ಕೂಡ ಒಳಗಡೆ ಇಟ್ಕೊಳ್ಳಿ. ಓಕೆ, ನಾನು ಕೂಡ ಹಂಗೆ ಮಾಡಿದ್ದು. 1000-2000 ಸಬ್ಸ್ಕ್ರೈಬರ್ಸ್ ಆಗೋ ತನಕ ಒಳಗೆ ಇಟ್ಕೊಂಡಿದ್ದೆ. ಅದಾದಮೇಲೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋದೆ, ನನಗಾಗುವಂಥ ಎಕ್ಸ್ಪೀರಿಯನ್ಸ್ಗಳನ್ನೆಲ್ಲ ಶೇರ್ ಮಾಡ್ತಾ ಹೋದೆ. ಸೊ ನೀವು ಕೂಡ ಹಂಗೆ ಮಾಡಿ. ನೀವು ಹಂಗೆ ಏನೋ ಮಾಡಲಿಲ್ಲ ಅಂತಂದರೆ ವ್ಯೂವರ್ಸ್ಗಳು ನಿಮಗೆ ಸಪೋರ್ಟ್ ಮಾಡಲ್ಲ. ಯಾಕೆಂತಾರೆ ನಿಮಗೆ ಸ್ಟಾರ್ಟಿಂಗ್ ಡೇಸಲ್ಲಿ ಬರ್ತಾರಲ್ಲ ಸಪೋರ್ಟ್ ಮಾಡೋದಕ್ಕೆ, ಅವರನ್ನೇ ನಿಮ್ಮ ಕೊನೆ ತನಕ ಕೂಡ ಸಪೋರ್ಟ್ ಮಾಡೋದು. ಫಸ್ಟು ಅವ್ರನ್ನ ನೀವು ಅಟ್ರ್ಯಾಕ್ಟ್ ಮಾಡ್ಕೊಳ್ಳಿ. ಓಕೆ, ಅವರ ಒಂದು ವ್ಯೂಸ್ಗಳನ್ನ ನೀವು ಗೇನ್ ಮಾಡ್ಕೊಳ್ಳಿ. ನೀವು ಸ್ಟಾರ್ಟಿಂಗ್ ಡೇಸಲ್ಲಿ ಯೂಟ್ಯೂಬರ್ಸ್ ಯಾವೊಂದು ವೀಡಿಯೋಸ್ಗಳನ್ನ ಮಾಡಬೇಕು ಅಂತಂದರೆ, ಸಿಂಪಲ್ ವೀಡಿಯೋಸ್ಗಳು. ಈಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗೆ, ಓಕೆ, ಜಿಮೇಲ್ ಕ್ರಿಯೇಟ್ ಮಾಡೋದು ಹೆಂಗೆ, ಈ ಥರ ಸಣ್ಣ ಪುಟ್ಟ ವೀಡಿಯೋಸ್ಗಳು. ಈಗ ಫೋನಲ್ಲಿ ಹ್ಯಾಂಗ್ ಆಗಿದೆ, ಅದನ್ನು ಹೇಗೆ ಹ್ಯಾಂಗ್ ಆಗದೆ ಇರೋ ಥರ ಮಾಡೋದು ಹೆಂಗೆ, ಓಕೆ, ಸ್ಟೋರೇಜ್ ಹೆಂಗೆ ಕ್ಲೀನ್ ಮಾಡೋದು, ಈ ಥರ ಒಂದು ವೀಡಿಯೋಸ್ಗಳನ್ನ ಮಾಡಿ ಜಾಸ್ತಿ. ಓಕೆ, ಇದರಿಂದ ನಿಮ್ಮ ಒಂದು ವ್ಯೂವರ್ಸ್ಗಳಿಗೂ ಕೂಡ ಏನೋ ಒಂದು ಬೆನಿಫಿಟ್ ಆಗುತ್ತೆ. ಆ ಒಂದು ವೀಡಿಯೋ ಮಾಡೋರು ಬೆನಿಫಿಟ್ ಆಗುತ್ತೆ, ಈ ಒಂದು ವೀಡಿಯೋ ಮಾಡೋರು ಬೆನಿಫಿಟ್ ಆಗುತ್ತೆ. ಬಟ್ ಏನಂತಾರೆ ಡಿಫ್ರೆನ್ಸು, ಜನಗಳು ನೋಡೋದೇ ಅದು ನಿಮ್ಮ ಚಾನಲಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಇವ್ನು ಸಬ್ಸ್ಕ್ರೈಬ್ ಆಗೋದಕ್ಕೆ ಟಿಪ್ಸ್ ಕೊಡ್ತಾ ಇದ್ದಾನೆ ಅಂತಾರೆ, ಇವ್ನ ಚಾನಲಲ್ಲಿ ಎಷ್ಟು ಸಬ್ಸ್ಕ್ರೈಬ್ ಇದ್ದಾರೆ ಅಂತ ಕೇಳ್ತಾರೆ. ಸೊ ಆದ್ದರಿಂದ ನೀವು ಅದನ್ನು ಫಾಲೋ ಮಾಡಬೇಕು. ಸೊ ಸ್ಟಾರ್ಟಿಂಗ್ ಡೇಸಲ್ಲಿ ಒಂದು ಬೇಸ್ಮೆಂಟ್ ವೀಡಿಯೋಸ್ಗಳು ಅಂತಂದರೆ, ಒಂದು ರೇಂಜ್, ನಾನು ಅವಾಗಲೇ ಎಕ್ಸಾಂಪಲ್ ಕೊಟ್ಟನಲ್ಲ, ಆ ಥರ ಒಂದು ವೀಡಿಯೋಸ್ಗಳನ್ನ ಮಾಡಿ ನಿಮ್ಮ ಒಂದು ಚಾನಲ್ ಗ್ರೋ ಆಗ್ತಾ ಇದ್ದಂಗೆ ನೀವು ಅವಾಗ ಬೇಕಾದ್ರೆ ಯೂಟ್ಯೂಬ್ ಟಿಪ್ಸು, ಟಿಕ್ಟಾಕ್ ಟಿಪ್ಸು, ಈ ಥರ ಎಲ್ಲ ನೀವು ಕೊಟ್ಕೊಂಡು ಹೋಗ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಓಕೆ, ಸೊ ಇದೊಂದು ನನ್ನ ಒಂದು ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರಾ ಯೂಟ್ಯೂಬರ್ಸ್ಗಳು, ಸೊ ಅವ್ರಿಗೆ ಹೇಳ್ಬೇಕಾಯಿತು. ಸೊ ಅದಕ್ಕೋಸ್ಕರ ಈ ಒಂದು ವೀಡಿಯೋ ಮಾಡಿದೆ. ಸೊ ಒಳ್ಳೆಯದಾಗಲಿ ನಿಮ್ಮ ಚಾನಲ್ಗೆ, ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡ್ತಾರೆ, ಆದಷ್ಟು ಬೇಗ ಒಳ್ಳೆ ಯೂಟ್ಯೂಬರ್ ಆಗಿ ಒಂದು ಸಿಲ್ವರ್ ಪ್ಲೇ ಬಟನ್ನ ಹಿಡೀರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ, ಜೈ ಹಿಂದ್, ಒಂದೇ ಮಾತರಂ.